ನಾವು ಹೆಣ್ಮಕ್ಳು ಫಂಕ್ಷನ್ಗೆ ಒನ್ ಟೈಮ್ ಹಾಕಿ ಎತ್ತಿಡೋದಕ್ಕೆ ಸಾವಿರಾರು ಗಟ್ಟಲೆ ದುಡ್ಡು ಕೊಟ್ಟು ಡ್ರೆಸ್ ತಗೊಳ್ಳೋದಕ್ಕಿಂತ ಒನ್ ಟೈಮ್ಗೆ ರೆಂಟಲ್ ಔಟ್ಫಿಟ್ ತಗೊಳ್ಳೋದೇ ಬೆಸ್ಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದೋಳೆ ಫಟಾಫಟ್ ಅಂತ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೆ. ಇನ್ನೊಂದು ಕಡೆ ನಮ್ಮ ಸಾಹೇಬ್ರು ಪೂಜೆ ಕೂಡ ಮುಗಿಸ್ಕೊಂಡ್ರು. ಇಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಕ್ವಿಕ್ ಆಗಿ ರೆಡಿ ಆದ್ವಿ. ಇನ್ನು ಇಷ್ಟ ದಿನ ನಾವು ಮಾಡ್ಸಿರೋ ಶೂಟ್ ಎಲ್ಲ ಆಲ್ಮೋಸ್ಟ್ ಟ್ರೆಡಿಷನ್ ವೇರ್ ಅಲ್ಲೇ ಇತ್ತು. ಫಾರ್ ಎ ಚೇಂಜ್ ಈ ಸಲ ಒಂದು ಮಾಡರ್ನ್ ಲುಕ್ ನ ಕ್ರಿಯೇಟ್ ಮಾಡ್ಸೋಣ ಅಂತ ಹೇಳಿ ನಮ್ಮ ತಿಪ್ಟರಲ್ಲೇ ಒಂದು ರೆಂಟಲ್ ಔಟ್ಫಿಟ್ ನ ತಗೊಂಡು ಆ ಡ್ರೆಸ್ಗೆ ಸೂಟ್ ಆಗೋ ತರ ಒಂದು ಮೇಕವರ್ನು ಮಾಡ್ಸೋಣ ಅಂತ ಹೇಳಿ ನಮ್ಮ ತಿಪ್ಟೂರ್ ಅವರೇ ಒಬ್ರು ಮೇಕಪ್ ಆರ್ಟಿಸ್ಟ್ ಅವ್ರನ್ನ ಪಿಕ್ ಮಾಡ್ಕೊಂಡಿದ್ದಾಯ್ತು. ಅವರೇ ನನಗೆ ಔಟ್ಫಿಟ್ ನೆಲ್ಲ ಅಡ್ಜಸ್ಟ್ ಮಾಡಿಕೊಟ್ರು. ಹಾಗೇನೆ ಮೇಕಪ್ ವೈಸು ಅಷ್ಟೇನೆ ತುಂಬಾ ಪೇಷನ್ಸ್ ಇಂದ ಹಂಗೆ ಒಂದು ಸೆಟಲ್ ಲುಕ್ ನ ಕ್ರಿಯೇಟ್ ಮಾಡಿ ಕೊಟ್ರು. ನಾನು ಫಸ್ಟ್ ಟೈಮ್ ಈ ತರ ಲುಕ್ ನ ಮಾಡಿಸ್ಕೊಂಡಿರೋದು. ನನಗಂತೂ ಇವ್ರ ವರ್ಕ್ ತುಂಬಾನೇ ಇಷ್ಟ ಆಯ್ತು. ಇವ್ರ ಪೇಜ್ ನ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಇನ್ನು ಮೇಕವರ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಸೀದಾ ಶೂಟ್ ಪ್ಲೇಸ್ ಹುಡುಕೊಂಡು ನಮ್ಮ ಮನೆಯವ್ರನ್ನ ಕರ್ಕೊಂಡು ಶೂಟ್ಗೆ ಅಂತ ಹೊರಟ್ವಿ. ಇನ್ನು ಔಟ್ಫಿಟ್ ಬಗ್ಗೆ ಹೇಳೋದಾದ್ರೆ, ನಾನು ಈ ಔಟ್ಫಿಟ್ ನ ಶಕ್ಕು ರೆಂಟಲ್ ಅಟೈರ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇಂದ ನೋಡಿ ತರಿಸ್ಕೊಂಡಿದ್ದು. ಇವರು ಕೂಡ ನಮ್ಮ ತಿಪ್ಟೂರವರೇ. ಇವ್ರ ಲೊಕೇಶನ್ ಮಾದಿಹಳ್ಳಿ ಹತ್ರ ಕಾಸ್ಮಿಕ್ ಕೆಫೆ ಹತ್ರ ಬರುತ್ತೆ. ಇನ್ನು ಇವ್ರ ಹತ್ರ ನಿಮ್ಗೆ ಬೋತ್ ಟ್ರೆಡಿಷನ್ ಅಂಡ್ ವೆಸ್ಟರ್ನ್ ವೇರ್ ಗಳಲ್ಲಿ ಡ್ರೆಸ್ಸಸ್ ಗಳೆಲ್ಲ ರೆಂಟಲ್ ಗೆ ಸಿಗ್ತಾ ಇದೆ. ಅದ್ರಲ್ಲೂ ಗೌನ್ಸ್ ಗಳು ಮಾತ್ರ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಬಾಲ್ ಗೌನ್ಸ್ ಗಳಾಗಿರ್ಬೋದು, ಟೈಲ್ ಗೌನ್ಸ್ ಗಳಾಗಿರ್ಬೋದು, ಫ್ಲೈಯಿಂಗ್ ಗೌನ್ಸ್ ಗಳಾಗಿರ್ಬೋದು, ಈ ತರ ಸುಮಾರು ಟೈಪ್ಸ್ ಆಫ್ ಗೌನ್ ಗಳು ಇವ್ರ ಹತ್ರ ಅವೈಲಬಲ್ ಇದೆ. ಹಂಗೆ ಇವ್ರ ಹತ್ರ ನಿಮ್ಗೆ ಜಸ್ಟ್ 1000 ರೂಪೀಸ್ ಇಂದ ರೆಂಟಲ್ ಗೆ ಡ್ರೆಸ್ಸಸ್ ಗಳೆಲ್ಲ ಅವೈಲಬಲ್ ಇದೆ. ಅದು ಕೂಡ 2 ದಿನಕ್ಕೆ. ಪ್ರೀ ವೆಡ್ಡಿಂಗ್ ಶೂಟ್ಸ್ ಗಾಗಿರ್ಬೋದು, ಮೆಟರ್ನಿಟಿ ಶೂಟ್ಸ್ ಗಾಗಿರ್ಬೋದು, ಹಂಗೆ ಯಾವುದೇ ರೀತಿ ಫಂಕ್ಷನ್ ಗಳಿಗಾಗಿರ್ಬೋದು ಇವ್ರ ಹತ್ರ ನಿಮ್ಗೆ ರೆಂಟ್ ಗೆ ಡ್ರೆಸ್ ಗಳೆಲ್ಲ ಅವೈಲಬಲ್ ಇದೆ. ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಇನ್ನು ನಾವು ಹೆಣ್ಮಕ್ಳು ಸಾಮಾನ್ಯವಾಗಿ ಯಾವುದೇ ಒಂದು ಫಂಕ್ಷನ್ ಬಂತು ಅಂದ್ರೂ ಸರಿ, ಒನ್ ಡೇಗಾದ್ರೂ ಸರಿ, ಒನ್ ಟೈಮ್ ಗಾದ್ರೂ ಸರಿನೇ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಜಸ್ಟ್ ಒನ್ ಟೈಮ್ ಹಾಕಿ ಬೀರುನಲ್ಲಿ ಎತ್ತಿಡೋದಕ್ಕಿಂತ ಈ ತರ ನಮಗ್ ಅವಶ್ಯಕತೆ ಇದ್ದಾಗ ಡ್ರೆಸ್ಸಸ್ ಗಳನ್ನ ರೆಂಟ್ ಗೆ ತಗೊಳ್ಳೋದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಂಗೆ ಸುಮಾರು ಜನ ನನ್ಗೆ DM ಮಾಡಿ ಕೇಳ್ತಾ ಇದ್ರಿ ಶೂಟ್ ಗಳಿಗೆಲ್ಲ ರೆಂಟಲ್ ಔಟ್ಫಿಟ್ ಎಲ್ಲಿ ಸಿಗ್ತಾ ಇದೆ ಅಂತ. ಸೊ ನಾನ್ ನಿಮ್ಗೆಲ್ಲ ಸಜೆಸ್ಟ್ ಮಾಡ್ತಾ ಇರೋದು ಶಕ್ಕು ರೆಂಟಲ್ ಅಟೈರ್ಸ್ ಅವ್ರನ್ನ ಒಂದ್ಸಲ ಅವ್ರ ಪೇಜ್ ನ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಎಲ್ಲ ಕಲೆಕ್ಷನ್ಸ್ ಇದೆ. ಹಂಗೆ ಫೋಟೋಗ್ರಾಫರು ಅಷ್ಟೇನೆ ನಮ್ಮ ತಿಪ್ಟೂರ್ ಅವರೇನೆ. ಫೋಟೋಸ್ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ಶೂಟ್ ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ಮತ್ತೆ ಟೌನ್ ಕಡೆ ಹೊರಟ್ವಿ. ಇನ್ನು ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಮೇಕಪ್ನೆಲ್ಲ ರಿಮೂವ್ ಮಾಡ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ, ಇವತ್ತು ಕೂಡ ಗರ್ಭಾ ನೈಟ್ ಇತ್ತು ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇನ್ನು ನೈಟ್ ಹಂಗೆ ಮತ್ತೆ ನಮ್ಮ ಸಾಹೇಬ್ರು ನನ್ನ ಪಿಕಪ್ ಮಾಡ್ಕೊಳ್ಳೋಕೆ ಬಂದ್ರು ಅಂತ ಅವ್ರ ಜೊತೆ ಗಾಡಿ ಎತ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.